कर्माणि सन्न्यस्याध्यात्मचेतसा निरासे निर्ममो याति परं जयति सोच्युतः ಯಾವುದೀಗ ದೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ಇದೆ ಇಷ್ಟೇ ವಾಕ್ಯ ಎಲ್ಲಿದ್ದು ಅದು ಗೀತಾ ಭಗವದ್ಗೀತಾ ಶ್ಲೋಕ ಮುಂದಿನ ಭಗವದ್ಗೀತಾ ಅಲ್ಲ ಅದು ಅಗ್ನಿ ಪುರಾಣದ್ದು ಎರಡು ಜಾಯಿನ್ ಮಾಡ್ತಾರೆ ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತಸ್ತಥಾಸುರಃ ಸರ್ವಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿನಿಷೇಷಾಸ್ಯು ಚೇತಯೋರೇವ ಕಿಂಕರಾಃ. ಇದು ಯಾವ ಪ್ರಶ್ನೆಗೆ ಉತ್ತರ ಅಂದರೆ ಇಷ್ಟೆಲ್ಲ ಇದೆ ಮತ್ತು ಯಾಕೆ ಎಲ್ಲರೂ ಒಂದೇ ರೀತಿ ಇಲ್ಲ ಅಂದರೆ ಇವರ ಸ್ವರೂಪದಲ್ಲೇ ಒಂದು ರೀತಿ ಇಲ್ಲ, ದೇಹದಲ್ಲಿ ಒಂದು ರೀತಿ ಇಲ್ಲ ಅಂತ ನಮಗೆ ಗೊತ್ತಾಗ ಇದು ಎಲ್ಲರಿಗೂ ಗೊತ್ತೀಗ. ಎಲ್ಲರೂ ಕೂಡ ಫಿಸಿಕಲಿ ಒಂದೇ ರೀತಿ ಇಲ್ಲ, ಅಪಿಯರೆನ್ಸಲ್ಲಿ ಎಲ್ಲರಿಗೂ ಗೊತ್ತಿದೆ. ಸ್ವರೂಪದಲ್ಲೂ ಕೂಡ ಒಂದೇ ರೀತಿ ಇಲ್ಲ. ಒಂದೇ ರೀತಿಯಲ್ಲಿ ಎರಡು ಭಾಗ, ಒಳ್ಳೆ ರೀತಿಯಲ್ಲಿ ತಾರತಮ್ಯ, ಕೆಟ್ಟ ರೀತಿ ಅದರಲ್ಲಿ ತಾರತಮ್ಯ. ದೇರ್ಫೋರ್ ದೌಭೂತ ಸರ್ಗವು, ಕೆಟ್ಟವರಲ್ಲೂ ಕೂಡ ಸ್ವಲ್ಪ ಕೆಟ್ಟವನು, ಭಾರಿ ಕೆಟ್ಟವನು, ಒಮ್ಮೊಮ್ಮೆ ಕೆಟ್ಟವನು, ಅನೇಕ ವೆರೈಟಿ ಇರ್ತದೆ. ಇಲ್ಲಿ ಭೂತಗಳ ಸೃಷ್ಟಿ ಸ್ವರೂಪ, ಸರ್ಗ ಸ್ವರೂಪ ಅಂತ ಅರ್ಥ. ಜೀವರ ಸ್ವರೂಪ ಎರಡು ವಿಧ, ಒಂದು ದೈವ, ಇನ್ನೊಂದು ಆಸುರ. ಇದು ಡಿವೈನ್, ಅದು ಡೆಮನಿಕ್. ಇದು ಡಿವೈನ್ ಆಗಿದ್ದರೆ ದೇವ ಸ್ವಭಾವ, ಇದು ಆಸುರ ಸ್ವಭಾವ. ಇನ್ನು ಬಿಟ್ವೀನ್ ರಾಜ ಸ್ವಭಾವ ಮೂರಿದೆ. ಯಾತಕ್ಕೆ ಎರಡು ಹೇಳಿದ ಅಂತ ಕೇಳಿದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳೋದಕ್ಕೆ ಎರಡು ಹೇಳಿದ್ದು. ವಿಷ್ಣು ಭಕ್ತಿ ಪರೋ ದೇವೋ, ನಾವು ಹೇಗೆ ಗುರ್ತಿಡಬೇಕು, ಇದು ದೈವಿ ಸಂಪತ್ತು, ಇದು ಆಸುರಿ ಸಂಪತ್ತು ಅಂತ ಹೇಗೆ ಗುರ್ತಿಡಬೇಕು. ಅದು ಭಗವದ್ಗೀತೆ 16ನೇ ಅಧ್ಯಾಯ ಏನು ಮಾಡಿದೆ, ಲಿಸ್ಟ್ ಕೊಟ್ಟಿದೆ. ಅಹಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದೊಡ್ಡ ಲಿಸ್ಟ್ ಕೊಟ್ಟಿದೆ. ಅದು ಅವರಿಗೆ ದಂಭೋ ದರ್ಪೋ ಅಭಿಮಾನಶ್ಚ ಅಂತ ಅವ್ರಿಗೆ ಕೊಟ್ಟಿದೆ. ಅಂದರೆ 16 ಗುಣ ಹೇಳಿದ್ದಾರೆ, ಇದಕ್ಕೊಂದು 10 ಅದಕ್ಕೊಂದು 10 ಆ ಥರ ಹೇಳಿದ್ದಾರೆ. ಆಚಾರ್ಯ ಏನು ಮಾಡ್ತಾರೆ, ಈಗ ಅಗ್ನಿಪುರಾಣದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು, ವೆರಿ ವೆರಿ ಇಂಪಾರ್ಟೆಂಟ್. 10 ಹುಡುಕೋದು ಬೇಡ, ಒಂದು ಹುಡುಕಿದ್ರೆ ಸಾಕು. ಯಾವುದದು? ವಿಷ್ಣು ಭಕ್ತಿ ಪರಃ ದೈವ ವಿಪರೀತಃ ತಥಾಸುರಃ. ವಿಷ್ಣು ಭಕ್ತಿ ನಮ್ಮಲ್ಲೇ ಒಂದೇ, ಆ ಪೇಟ್ರಿಯಾಟ್. ದೇಶದಲ್ಲೆಲ್ಲಕ್ಕೆ ಏನವನು ಪೂರ್ತಿ ಫಿಟ್ ಅವನು. ಯಾತಕ್ಕೆ ಒಂದು ಗುಣ ಇದೆ, ಏನದು? ಪೇಟ್ರಿಯಾಟ್. ಅದೊಂದು ಆಗಿಬಿಟ್ರೆ ಸಾಕು. ದೇಶಭಕ್ತಿ ಎಂಬುದು ದೇಶದಲ್ಲಿ ಅರ್ಹತೆ ಕೊಡ ಹಾಗೆ ವಿಷ್ಣು ಭಕ್ತಿ ಅನ್ನೋದು ದೈವಿ ಸಂಪತ್ತಿನ ಏನು ಹೇಳಬೇಕು, ಅದಕ್ಕೆ ಬೇಸಿಕ್ ಮೇನ್ ಕ್ಯಾರೆಕ್ಟರಿಸ್ಟಿಕ್. ಅದೊಂದು ಇಲ್ಲದೆ ಹೋದರೆ ಏನೇ ಇದ್ದರೂ ಸರಿಯಲ್ಲ. ಒಬ್ಬ ಆನೆಸ್ಟ್ ಆಗಿರೋ ಕ್ಲರ್ಕು, ಒಬ್ಬ ಕರಪ್ಟ್ ಆಫೀಸರ್, ಯಾರು ಬೆಟ್ರ್ ಅದರಲ್ಲಿ? ಆನೆಸ್ಟ್ ಕ್ಲರ್ಕ್ ಬೆಟ್ರ್. ಆದ್ದರಿಂದ ಇದು ಈಗಾಗಿ ಕಾನ್ಸೆಪ್ಟ್ ಇಟ್ಕೋಬೇಕು. ವಿಷ್ಣು ಭಕ್ತಿ ಪರೋ ದೈವ ವಿಪರೀತಸ್ತಥಾಸುರ. ದೇಶದಲ್ಲಿ ದೇಶಭಕ್ತಿ ಒಂದಿದ್ದರೆ ಎಂದೂ ದೇಶದ್ರೋಹ ಕೆಲಸ ಹೇಗೆ ಮಾಡೋದಿಲ್ವೋ, ವಿಷ್ಣು ಭಕ್ತಿ ಇದ್ದರೆ ದೈವದ್ರೋಹದ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅವನು ಸಾತ್ವಿಕ. ಹೌದು, ಕಥಾಲಕ್ಷಣ. ವಿಷ್ಣು ಭಕ್ತಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಎಲ್ಲ ಸದ್ಗುಣಗಳಿಗೂ ಗುಣ ಯಾವುದು ಅಂದರೆ ವಿಷ್ಣು ಭಕ್ತಿ. ಬಲ ಇದೆ ವಿಷ್ಣು ಭಕ್ತಿ, ಜ್ಞಾನ ಇದೆ ವಿಷ್ಣು ಭಕ್ತಿ. ಪ್ರತಿಯೊಂದು ಗುಣಕ್ಕೂ ಮಾಡುವಂಥ. ಅವನು ಭಾರಿ ಶ್ರೀಮಂತ ದೇಶಭಕ್ತ, ಭಾರಿ ಶ್ರೀಮಂತ ಸ್ಟೂಡೆಂಟು, ಭಾರಿ ಆನೆಸ್ಟು ಸ್ಟೂಡೆಂಟು, ಭಾರಿ ಆನೆಸ್ಟು ವ್ಯಾಪಾರಿ, ಭಾರಿ ಆನೆಸ್ಟ್ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟ್ರ್. ಗೊತ್ತಾಯ್ತಾ? ಅದೇ ರೀತಿ ವಿಷ್ಣು ಭಕ್ತಿ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟ್ರ್. ಕುಂಭಕರ್ಣ ಅವರ ಭಾರಿ ಬಲಾಢ್ಯರು, ವಿಷ್ಣು ದ್ರೋಹಿಗಳು. ಏನಾಯ್ತದು? ಆ ಬಲಕ್ಕೇನಿಲ್ಲ, ಬೆಲೆ ಇಲ್ಲ, ಎಲ್ಲ ಕೆಟ್ಟೋಯ್ತು. ಇವತ್ತು ಯಾರು ಬಿನ್ ಲ್ಯಾಡನ್ನವರು ಯಾರು ಕೂಡ ಅವನ್ನ ಎಷ್ಟು ಏನು ಭಾರಿ ಬುದ್ಧಿವಂತ ಅಂತ ಯಾರು ಹೊಗಳಲ್ಲ ಅವನ್ನ. ಯಾತಕ್ಕೆ? ಡಿಸ್ಟ್ರಕ್ಟಿವ್ ಆದ್ದರಿಂದ ಅವನು ಭಾರಿ ದುಷ್ಟ ಅಂತಲೇ ಕರೆಯೋರು. ಪರ್ವರ್ಟೆಡ್ ಇಂಟೆಲಿಜೆನ್ಸ್, ನೋ ಇಂಟೆಲಿಜೆನ್ಸ್. ಅದು ಇಲ್ಲದೇ ಇರೋದು ಎಷ್ಟೋ ಬೆಟರ್ ಅದು. ಇದನ್ನು ಆದ್ದರಿಂದ ಎಲ್ಲರೂ ಒಂದೇ ರೀತಿ ಇಲ್ಲ. ವಿಪರೀತ ಅಂದರೆ ಆಪೋಸಿಟ್. ವಿಪರೀತ ಜ್ಞಾನ ವಿಪರ್ಯ ಅಂತ ಹೇಳಿಲ್ಲ, ಆಪೋಸಿಟ್. ಅಂದರೆ ವಿಷ್ಣು ಭಕ್ತಿ ಇಲ್ಲದಿರಬೇಕೆ ಅಂದರೆ ಏನರ್ಥ? ವಿಷ್ಣು ದ್ವೇಷ ಇರಬೇಕೆ ಅಂತ ಅರ್ಥ. ಗೊತ್ತಾಯ್ತಾ? ವಿಷ್ಣು ಭಕ್ತಿ ಇಲ್ಲದಿರಬೇಕೆ ನೆಗೆಟಿವ್ ಸೆನ್ಸಲ್ಲಿ ತೊಗೋಬಾರ್ದು. ವಿಷ್ಣು ದ್ವೇಷ. ವಿಷ್ಣು ಭಕ್ತಿ ಇದ್ದರೆ ಹೇಗೆ ಅವನು ಸಜ್ಜನನೋ, ವಿಷ್ಣು ದ್ವೇಷ ಇದ್ದರೆ ಅವನು ದುರ್ಜನ. ಎರಡು ಮಧ್ಯೆ ಇದ್ದಾಗ ಅವನೇನಾಗ್ತಾನೆ? ಅವನು ರಾಜಸ. ಈ 3 ಕ್ಲಾಸಿಫಿಕೇಷನ್ ಇರೋದು. ಆಪೋಸಿಟ್ ಇಲ್ಲದಿರ್ಬೋದು, ನೆಗೆಟಿವ್ ಅಷ್ಟೇ ತೊಗೋಬಾರ್ದು. ವಿಷ್ಣು ಭಕ್ತಿ ಇಲ್ಲ ಅಷ್ಟೇ ಇಲ್ಲ, ವಿಷ್ಣು ದ್ವೇಷ ಸೇರಿಕೊಂಡಿದೆ. ಅವ್ರನ್ನ ಯಾರೋ ಗೊತ್ತಿಲ್ಲ ಬೇರೆ, ಆ ಹೇಟ್ ಹಿಮ್ ಬೇರೆ. ಹೇಟ್ ಅಂತ ಹೇಳಿದಾಗ ಅದು ದ್ವೈರ ಇದೆ. ಇಲ್ಲಿ ನ್ಯೂಟ್ರಲ್ ಇದ್ದಾನೆ, ಎರಡೂ ಇಲ್ಲ, ಭಕ್ತಿನೂ ಇಲ್ಲ ದ್ವೇಷನೂ ಇಲ್ಲ. ಅದಕ್ಕೆ ಹೇಳಿದ್ದು ಅವನು ರಾಜಸ. ಅವ್ನು ಹೇಳಿದ್ದು ಈ ಗುಡಿ ಬಂದು ಈ ಗುಡಿಗೂ ಬರ್ತಾನೆ, ಇವತ್ತು ಗುಡಿ ಬೇಡ ಗುಡಿ ಬೆಳಕು ತಯಾರು, ಎರಡಕ್ಕೂ ತಯಾರು. ಸಂಧ್ಯಾವನೆ ಮಾಡಿದರೆ 5 ತಾಸು ಮಾಡ್ತಾನೆ. ಇದರ ಜನ್ಮದಲ್ಲೂ ಬಂದು ವರ್ಷಗಟ್ಟಲೆ ಮಾಡೋದೇ ಇಲ್ಲ. ಫ್ರೆಂಡ್ಸ್ ಆಗೋ ಹಾಗೆ ಕೆಲವು ಹಾಗಿರ್ತಾರೆ. ಅಲ್ಲಿ ಹೋಗಿ ಎಲ್ಲ ಅನ್ಕೊಳ್ಳುತ್ತೋ ಮಾಡಿ ಏನು ಕಡೆ ಏನೋ ಆಗಲೇ ಇಲ್ಲ ಬಿಟ್ಟುಬಿಟ್ಟೆ ಅಂತ ಹೇಳ್ಬಿಟ್ಟು. ಇದು ಹಾಗಲ್ಲ, ಅಲ್ಲೂ ನಾನು ಮಾಡಿದೆ. ಅದೇನಿದೆ ಅವನಿಗೀಗ? ಸಂಧ್ಯಾವಂದನೆ ಗೊತ್ತಾಗಿದ್ದೇನೋ ದೈವಭಕ್ತಿ. ಯಾಕೆ? ಭಕ್ತಿ ಇದ್ದಿದ್ದಕ್ಕೆ ಏನು ಮಾಡಿದವನು? ಇಲ್ಲಿ ಮಾಡ್ತಾನೇ ಇರಲಿಲ್ಲ. ನಾವು ನಮಗೆ ಬೇಕಾದ ಕೆಲಸವನ್ನು ಎಷ್ಟು ಕಷ್ಟಪಟ್ಟರೆ ಮಾಡ್ತೀವೋ ಇಲ್ವೋ. ಸಂಧ್ಯಾವಂದನೆ ಯಾತಕ್ಕೆ ಬಿಟ್ಟ ಅಂದರೆ ಭಕ್ತಿ ಇಲ್ಲೇ ಬಿಟ್ಟುಬಿಟ್ಟು ಅಷ್ಟೇ.
ಯಾತಕ್ಕೆ ಮಾಡಿದೆ ಅಂದರೆ ಅನುಕೂಲ ಇತ್ತು, ಮಾಡಿದರೆ ಸ್ವಲ್ಪ ಬೆನಿಫಿಟ್ ಇದೆ ಅಂತ ಕಾಣಿಸ್ತು, ಮಾಡಿಬಿಟ್ಟು ಅಷ್ಟೆ. ದಕ್ಷಿಣ ಬಡವರಲ್ಲಿ ನೋಡ್ತಾ ಬಂದರು, ಸ್ವಲ್ಪ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡ. ಅದೆಲ್ಲ ಲೌಕಿಕ ಆಗೋಯ್ತು. ಕಾರ್ಯ ಅದು ಯಾವುದೂ ಗೊತ್ತಿಲ್ಲ ಇವನಿಗೆ. ವಿಷ್ಣು ಭಕ್ತಿ ಮಾಡಬೇಕಷ್ಟೆ. ಮಾಡಿಲ್ಲ ಅವಳಿವರಿಗೆ ಊಟ ಇಲ್ಲ, ಅಷ್ಟೇ, ಕ್ಲೋಸ್. ನನು ಯೇ ಮೇ ಮತಮನುತಿಷ್ಠಂತಿ ನಾನು ತಿಷ್ಠಂತಿ ಇತಿ ದ್ವೈವಿಧ್ಯಮುಕ್ತಂ. ಯಾರು ಮತವನ್ನು ನಡೆಸ್ತಾರೋ, ಯಾರು ನಡೆಸೋದಿಲ್ಲೋ ಅಂತ ಎರಡು ಹೇಳಿದೆಯಲ್ಲ, ಯಾತಕ್ಕೆ ಹೇಳಿದೆ ಅಂದರೆ ಏತದಯುಕ್ತಂ ಕಾರಣಾಭಾವ. ಯಾಕೆ ಕಾರಣ ಬೇರೆ ಮಾಡ್ತೀವಿ ಅಂತ ಹೇಳ್ತಾರೆ, ಕಾರಣ ಇದೆ. ಆಶಂಕಾ ಪರಿಹಾರಾಯ ಸತ್ವ ತಮಸ್ವಭಾವ ಏವ ಕಾರಣಮಿತ್ಯಾಹ ದ್ವಾವಿತಿ. ಸತ್ವಸ್ವಭಾವ ದೈವಿ ಸಂಪತ್ತು, ತಮಸ್ವ ಆಸುರಿ ಸಂಪತ್ತು. ಭೂತಾನಾಂ ಜೀವಾನಾಂ ಸರ್ಗೌ ದ್ವಾವೇವ ತೌ ಕೌ. ಅವು ಯಾವುದು ಅಂದರೆ ದೈವ ಆಸುರಶ್ಚ. 16ನೇ ಅಧ್ಯಾಯ ಪೂರ್ತಿ ಅದೇ ಭಗವದ್ಗೀತೆದು. ದೈವ ಶಬ್ದೋ ಮುಕ್ತಿ ಯೋಗ್ಯ ಸಾತ್ವಿಕ ಜನವಾಚಕ. ಇಲ್ಲಿ ದೈವ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ ಮಾಡಬೇಕು? ಸಾತ್ವಿಕರು ಅಂತ ಅರ್ಥ ಮಾಡಿ. ಎಲ್ಲ ಸಾತ್ವಿಕರೆಲ್ಲ ಸೇರ್ಕೊ. ಇಲ್ಲ ದೇವತೆಗಳು ಮಾತ್ರ ಆಗಿಬಿಡ್ತಾರೆ. ದೇವತೆಗಳು ಮಾತ್ರ ಅಲ್ಲ, ಸಾತ್ವಿಕ ಎಲ್ಲ ಚೇತನರು ಸೇರ್ತಾರೆ. ಆಸುರ ಶಬ್ದ ಹಾಗೆ ರಾಕ್ಷಸರು ಅಂತ ಅಷ್ಟೇ ಅಲ್ಲ. ತದಯೋಗ್ಯತಾ ಇಲ್ಲಿದೆ. ತದಯೋಗ್ಯತಾ ಮತ್ತು ಅಸಜ್ಜನ ವಾಚಕ. ಯೋಗ್ಯತೆ ಯಾರಿಲ್ಲ ಅಲ್ಲ, ಅವರೆಲ್ಲ ಅಸಜ್ಜನರು. ಅವರಿಗೆ ಆಸುರ ಶಬ್ದಕ್ಕೆ ಅಸಜ್ಜನರು ಅಂತ ಅರ್ಥ. ಕೆಲವು ನಾವೇ ಹೇಳ್ತೀವಿ ಸರ್, ಅವನೊಬ್ಬ ರಾಕ್ಷಸ ಅಂತ ಹೇಳ್ತಾರೆ. ರಾಕ್ಷಸ ಶಬ್ದಕ್ಕೆ ಯಾವ ಅರ್ಥದಲ್ಲಿ ರಾಕ್ಷಸ ಅಲ್ಲ ಅವನು? ವಿಕಾರ ರೂಪ, ದೊಡ್ಡ ಇದು ಕೋರೆಗ ಅವೆಲ್ಲ ಏನೂ ಇಲ್ಲ. ಬಟ್ ಅವನ ನೇಚರ್ ಎಂಥದ್ದು? ರಾಕ್ಷಸ. ಅವ್ರಿಗೆ ಅಷ್ಟು 40 ಕೊಂದು ಹಾಕಿ ಅಂದ್ರೆ ಮನುಷ್ಯರು ಅಂತ ಕರೀತಾರೆ ಯಾರು ಅವ್ರನ್ನ, ರಾಕ್ಷಸ ಅಂತಲೇ ಕರೆಯೋದು. ಇನ್ನೂ ಒಳ್ಳೆ ಕೆಲಸ ಮಾಡ್ತಾನೆ ಅವ್ರು. ಮನುಷ್ಯರಲ್ಲಿ ದೇವತೆಗಳು ಹೇಳ್ತಾರಿಲ್ಲ, ದೇವತೆಗಳು ಅವರು. ಎಂಥ ಮನುಷ್ಯ ಅಂತ ಕರೀಲೇಬಾರ್ದು ಅವ್ರನ್ನ. ದೇವಸ್ವಭಾವೋ ದಿವಿಜ ದುರ್ಮೋಜಂ ಇಷ್ಟಪ್ರದೋಮೆ ಸತತಂ ಸಭೂಯಾತ್. ಆ ಅರ್ಥ ಆಗುತ್ತೆ. ದೈವ ಶಬ್ದೋ ದೈವೋ ವಿಷ್ಣು ಭಕ್ತಿಯುತೋ ಯಥಾ ತಥಾ ಆಸುರೋ ವಿಪರೀತ ವಿಷ್ಣುದ್ವೇಷಪರ ಇತ್ಯರ್ಥ. ಸೊ ವಿಷ್ಣು ಭಕ್ತಿ ಇರೋದು ಇವ್ರದ್ದಾದರೆ ವಿಷ್ಣು ದ್ವೇಷ ಇರೋದು ಅವರದ್ದು. ಯಥೋಕ್ತಂ ಭಾಷ್ಯ. ಇದೆಲ್ಲ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಅಲ್ಲಿ ಅದೇ ಭಾಷ್ಯದೊಳಗೆ ಅದು ಗೀತಾ ಶ್ಲೋಕ, ಅದಕ್ಕೆ ಭಾಷ್ಯ. ದೈವೀಮೇವ ಸಂಪತ್ತಿಂ ದೇವಾಃ ಅಭಿಗಚ್ಚಂತಿ ಆಸುರೀಮೇವ ಚ ಆಸುರಾಃ ನೈತಯೋರಭಿಭವಃ ಕದಾಚಿತ್ ಸ್ವಭಾವ ಏವ ಹ್ಯವತಿಷ್ಠತೆ ಇತಿ. ಇಲ್ಲೊಂದು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟರು. ಹಾಗೆ ಈ ಜನ್ಮದಲ್ಲಿ ದೈವಿ ಸಂಪತ್ತು, ಮುಂದಿನ ಜನ್ಮದಲ್ಲಿ ಆಸುರಿ ಸಂಪತ್ತು ಆಗಬಹುದಾ ಅಂದರೆ ಇಲ್ಲ. ದೇವತೆ ಯಾವ ರೀತಿ ಕಂಟಿನ್ಯೂ ಆಗ್ತಾನೆ ಅದೇ ರೀತಿ ಕಂಟಿನ್ಯೂ ಆಗ್ತಾನೆ. ರಾಕ್ಷಸ ಅದೇ ರೀತಿ ಕಂಟಿನ್ಯೂ ಆಗ್ತಾನೆ. ಆದ್ದರಿಂದ ಸ್ವಭಾವ ಮತ್ತು ಬದಲಾಗೋದಿಲ್ಲ ಅಂತ ಅರ್ಥ. ನಾವು ಕೂಡ ಕೇಳ್ಬೇಕಾದ್ರೆ ಏನು ಮಾಡ್ತೇವೆ, ಏನೇ ಓದ್ತಿದ್ದಂದರು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಂದ, ನೆಕ್ಸ್ಟ್ ಇಯರ್ ಸಿಕ್ಕ, ಸೆಕೆಂಡ್ ಇಯರ್ ಅಂದ, ಇದು ಮೆಡಿಕಲ್ಲ ಅಂತ ಕೇಳೋದಿಲ್ಲ ಯಾರು ಕೂಡ. ಏನಂತಾರೆ ಅದಕ್ಕೆ? ಇಂಜಿನಿಯರಿಂಗ್. ಯಾಕೆ ಎಲ್ಲಿ ಯಾವ್ದು ಕಂಟಿನ್ಯೂ ಆಗಬೇಕೀಗ? ಅದೇ ಕಂಟಿನ್ಯೂ ಆಗಬೇಕು. ಅದು ಸಾಮಾನ್ಯವಾಗಿ ಕೆಲವರು ಎಲ್ಲೋ ಒಂದು 1000 ಸಿಗುತ್ತೆ. ಎಂಥವ್ರವರು ಇಲ್ಲ ಅದು ಬಿಟ್ಬಿಟ್ಟು ಯಾರು ಬೇರೆ ಸೇರಿದೆ ಹೇಳ್ಬೋದು. ಬಟ್ ಅದು ಲೌಕಿಕದಲ್ಲಿದೆ, ದೇವರ ಸರ್ಕಾರದಲ್ಲಿಲ್ಲ. ಅದೇನದು? ಒಂದೊಂದು ಪ್ರತಿಯೊಬ್ಬರು ಅದೇ ರೇಂಜಲ್ಲೇ ಹೋಗ್ತಾರೆ. ಸೊ ಅದಕ್ಕೇ ಪುರಾಣದ ಕಥೆ ಹೇಳಿದ್ದು. ಹಿರಣ್ಯಕಶಿಪು ಅದರ ಕಥೆಗಳೆಲ್ಲ ಹೈ ರಿಪೀಟ್ ಆದವು, ಪ್ರಹ್ಲಾದ ಎಲ್ಲ ಹೈ ರಿಪೀಟ್ ಆದವು. ಎಲ್ಲ ನೋಡ್ತಾ ಹೊರಟ್ಬಿಟ್ರೆ ಚೇಂಜ್ ಆಗಿಲ್ಲ ಅಂತ. ಎಲ್ಲಿ ಚೇಂಜ್ ಆದಂತೆ ಕಾಣುತ್ತೆ ಅಲ್ಲಿ ಏನಿರುತ್ತೆ? ಎಕ್ಸ್ಟರ್ನಲ್ ರೀಸನ್ ಇರುತ್ತೆ. ಅದು ಹೋದ ತಕ್ಷಣ ಮತ್ತೆ ಬಂದುಬಿಡ್ತಾರೆ ಅಷ್ಟೆ. ತಥಾ ಜೀವದ್ವಯಾವೇಶ ಅಥವಾ ಪ್ರಾರಬ್ಧ ಅವೆಲ್ಲ ಸೇರ್ಕೊಂಡ್ಬಿಟ್ಟೆ. ಅದು ಸ್ವರೂಪ ಅಲ್ಲ. ಅದೇನಾಯ್ತು, 50 ವರ್ಷದವರೆಗೂ ಮಾಡದೇ ಇರೋದೊಂದು ಕಾರಣ ಇತ್ತು, ಮಾಡೋದಕ್ಕೊಂದು ಕಾರಣ ಇತ್ತು. ಅದರಲ್ಲೂ ಕೂಡ ಎರಡಿದೆ. ಮತ್ತು ಕೆಲವರು ಹೇಗೂ ಕೆಲವರು ನಾನು ನೋಡಿದ್ದೇನೆ, ರಿಟೈರ್ ಆದ ತಕ್ಷಣ ಮಾಡಿ ವೈದಿಕರಾಗಿ ಬಿಡ್ತಾರೆ. ಅದಕ್ಕೆ ಅಂದರೆ ಅಲಂಕಾರ ಕೊಡಿಸ್ತಾರೆ, ಶ್ರಾದ್ದಕ್ಕೆ ಕರೀತಾರೆ. ಇದು ಬೇರೆ. ಅವ್ರು ಚೇಂಜ್ ಆಗಿಲ್ಲ, ಆ್ಯಕ್ಚುಲಿ ಇರೋದು ಹಾಗಿದೆ, ಯಾವ ಚೇಂಜ್ ಆಗಿಲ್ಲ. ಫಿಸಿಕಲ್ ಚೇಂಜ್ ಆಗಿದ್ದ ಅದಕ್ಕೆ ಬೆನಿಫಿಟ್ ಎಲ್ಲ ಸಿಗ್ತದೆ ಅಂತೇಳಿ. ಕೆಲವರು ಅಲಂಕಾರ ಯಾವುದೂ ಇಲ್ಲ, ನಾ ಇಷ್ಟು ದಿವಸ ತಪ್ಪು ಮಾಡ್ತಿದ್ದೆ, ಇನ್ನೂ ಸರಿ ಅಂಥವರು ಇದ್ದಾರೆ. ಅಲಂಕಾರಕ್ಕೆ ಯಾವುದಕ್ಕೆ ಹೋಗಿಲ್ಲ, ನಾನು ಸರಿಯಾಗಿರ್ತೀನಿ, ಇಷ್ಟೇ ಇರ್ತೀನಿ, ನನಗೆ ಯಾವುದೂ ಬೇಕಿಲ್ಲ, ನಾನು ಹ್ಯಾಪಿಯಾಗಿದ್ದೇನೆ ಅಂತ. ಅದು ಗ್ರೇಟ್. ಅದು ಕೆಲವರು ಇದಾಗೋದು ಬೇರೆ, ಅದಾಗೋದು ಎಲ್ಲ ಟೈಪು ಸಿಗ್ತಾರೆ ನಮಗೆ. ಕೆಲವರು ಬಿಡೋರು ಸಿಗ್ತಾರೆ ಡೆಸ್ಪರೇಟಾಗಿ. ಕೆಲವು ಸಲ ಒಂದು 3-4 ವರ್ಷ ಸಿಟ್ಟು ಬಂದುಬಿಡು, ಆಮೇಲೆ ಮತ್ತೆ ಸರಿ ಹೋಗ್ಬಿಡ್ತಾರೆ. ಏನೋ ಬುದ್ಧಿ ಕೆಟ್ಟಿದ್ದು ಸರಿ ಹೋದೆ ಅಂತ ಹೇಳ್ತಾರೆ. ಅದಕ್ಕೇನೆ ಒಂದು ಯಾವಾಗಲೂ ಕೂಡ ಏನು ಮಾಡೋದಿಲ್ಲ, ಒಂದ್ಸರಿ ಡಿಸೈಡ್ ಮಾಡಬಾರದು. ಇದರಲ್ಲೂ ಕೂಡ 5 ವರ್ಷ ಪರೀಕ್ಷೆ ಇದ್ದರೆ ಯಾವ ರೇಸ್ ತೊಗೋತಾರೆ. ಮೆರಿಟಲ್ಲಿ ಏನು ಮಾಡ್ತಾರೆ, ಒಂದು ಸರ್ತಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಎಲ್ಲ ಬಂದಾಗ ಯಾವ ರೇಲ್ ತೊಗೊಂಡ್ಬಿಟ್ಟಾಗ ಅವ್ನು ಕ್ಯಾಲಿಬರ್ ಏನಂತ ಗೊತ್ತಾಗ್ಬಿಡುತ್ತೆ. ಯಾವಾಗಲೂ ಕೂಡ ಒಂದು ಸರ್ತಿ ರೋಗ ಬಂದಿತ್ತು, ಏನೋ ಆಗಿತ್ತು, ಅವಾಗ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಬಟ್ ಅವ್ನು ಸ್ಟ್ಯಾಂಡರ್ಡ್ ಮಾಡಿಬಿಡೋದು ಅಷ್ಟು 4 ವರ್ಷ ಸರಿಯಾಗಿರುತ್ತೆ. ಒಂದು ಸರ್ತಿ ಜಾಸ್ತಿ ಬಂದಿರುತ್ತೆ, ಕಡಿಮೆ ಇರುತ್ತೆ, ಎಲ್ಲ ಕಾಪಿ ಮಾಡಿರಬೇಕು ಅಂತ ಅರ್ಥ ಆಗಿ. ಒಂದು ಸರ್ತಿ ಮಾತ್ರ ಹೇಗೆ ಬಂತು ಅವನಿಗೀಗ? ಎಲ್ಲೆಲ್ಲೂ ಇಲ್ಲ. ಒಂದು ಸರ್ತಿ ಜಾಸ್ತಿ ಬಂದಿದೆ ಅಂದರೆ ಇದು ಒಂದು ನ್ಯಾಚುರಲಿ ಬ್ರೈಟ್ ಅಲ್ಲ.
ಇದು ಈವನ್ ಸೈಂಟಿಫಿಕಲಿ ಕೂಡ ಮಾಡಬೇಕಾದ್ರೆ ಅದು ನಿಯಮಗಳು ಇರೋದು ಹಾಗೆ ಯಾವರೇಜ್ ತಗೊಳ್ಳೋ ಉದ್ದೇಶನೇ ಅದು. ಅದಕ್ಕೆ ನಾವು ಕೂಡ ಏನು ಮಾಡಬೇಕಂದ್ರೆ ಎಂಟೈರ್ ಲೈಫ್ ನೋಡಬೇಕು. ನಮಗೆ ಗೊತ್ತಿದ್ದರೆ ನೋಡ್ಕೊತ ಕೊಡ್ಲಕ್ಕೆ ಹೋದ್ರೆ ನಮ್ಮ ಲೈಫ್ ಹೋಗಿಬಿಡುತ್ತೆ. ಆದ್ದರಿಂದ ಪ್ರಸಂಗ ಬಂದರೆ ಅಷ್ಟೇ ಎಲ್ಲರೂ ನೋಡೋಕೆ ರೆಸ್ಯೂಮ್ ನೋಡೋ ಉದ್ದೇಶ ಏನು ಅಂತ ಕೇಳಿದರೆ ಹಿಂದೆ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ, ಎಲ್ಲೆಲ್ಲಿ ಓದಿದ್ದಾರೆ, ಏನೇನು ಬಂದಿದೆ, ಪರ್ಸೆಂಟೇಜ್ ಹೇಗಿದೆ, ಹಿಂದೆ ಹೇಗೆ ವರ್ಕ್ ಮಾಡಿದ್ದಾನೆ, ಅವೆಲ್ಲದ್ರ ಮೇಲೆ ಬೇಸಿ. ಅಲ್ಲೂ ತಪ್ಪಾಗುತ್ತೆ. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ, ಕೆಲವು ಸಲ ಮೋಸ ಆಗಿಬಿಡುತ್ತೆ. ಬಟ್ ಅದು ಯಾವಾಗಲೂ ರೇರ್, ಅದು ಆ ರೀತಿ ಆಗೋದು ಜನರಲಿ ರೇರ್. ದೇವರಿದ್ರಲ್ಲಿ ಮಾತ್ರ ಮೋಸ ಆಗೋದೇ. ಈ ಇದು ಹೇಳಿದೋಗಿದ್ದು ಇದೆಲ್ಲ ಒಪ್ಪದೆ ಹೋದರೆ ಜನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಆಚಾರ ಸಿದ್ಧಾಂತ ಒಪ್ಪದೆ ಹೋದರೆ ಜನಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಆಚಾರ ಸಿದ್ಧಾಂತ ನಮಗೆ ಸ್ಪಿರಿಚುಯಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ಫಿಸಿಕಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ಅವನು ಯಾಕೆ ಬಡವ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಮತ್ತು ಶ್ರೀಮಂತ ಯಾತಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಫಿಲಾಸಫಿ ಆನ್ಸರ್ಸ್ ಆಲ್ ಕ್ವಶನ್ಸ್, ಸಾಲ್ವ್ಸ್ ಆಲ್ ಪ್ರಾಬ್ಲಮ್ಸ್. ಉಳಿದೆಲ್ಲ ಇದಷ್ಟೇ. ನಮ್ಮಲ್ಲಿ ಸ್ಪೆಷಲ್ ಡಾಕ್ಟರ್ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಈಗ ಹಾರ್ಟ್ ಸ್ಪೆಷಲಿಸ್ಟ್ ಹೋಗಿಬಿಡ್ತಾರೆ. ಅವ್ನು ಟೆಸ್ಟ್ ಮಾಡೋದು ಯಾವುದನ್ನು ಉಳಿದ ಕಡೆ ಅದೇ ಅಲ್ಲಿ ಹೋಗಿ ಅಂತ ಹೇಳ್ತೀವಿ, ಇಲ್ಲಿ ನೋಡೋದಿಲ್ಲ ಅಷ್ಟೇ. ಇನ್ನೊಬ್ಬನು ಏನು ಮಾಡ್ತಾನೆ, ಇದಕ್ಕೆ ಹೋದರೆ ಕಿಡ್ನಿಗೆ ಹೋದ್ರೆ ಕಿಡ್ನಿ ಅಷ್ಟು ಕಿಡ್ನಿ ಇಸ್ ಆಲ್ ರೈಟ್, ಉಳಿದು ನನಗೆ ಗೊತ್ತಿಲ್ಲ ಕಳಿಸ್ಬಿಡ್ತಾನೆ ಆ ಥರ. ಬಟ್ ಎಕ್ಸ್ಪರ್ಟ್ ಅದಕ್ಕೆ ಜನರಲ್ ಫಿಸಿಷಿಯನ್ ಭಾರಿ ಇಂಪಾರ್ಟೆಂಟ್. ಅದೇನು ಮಾಡ್ತಾನೆ, ಎಂಟೈರ್ ನೋಡ್ತಾನೆ. ಇವತ್ತು ಆ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ ಇವೆಲ್ಲ ಬಂದಮೇಲೆ. ಅವ್ನು ಹೇಳ್ತಾ ಮತ್ತೆ ಆತ ರೆಫರ್ ಮಾಡ್ತಾನೆ, ಯಾರ ಹತ್ರ ಹೋಗಿ ಅದು ಕರೆಕ್ಟಾಗಿರುತ್ತೆ. ತಾನೇ ಡಿಸೈಡ್ ಮಾಡ್ಕೊಂಡು ಹೋಗಬಾರ್ದು, ಆತ ರೆಫರ್ ಮಾಡ್ತಾನೆ. ಕೆಲವೆಲ್ಲ ಬೇರೆದಾಗಿರುತ್ತೆ, ಅದು ತುಂಬ ಸೇಫ್. ಅದು ಅವ್ರ ಫಿಸಿಷಿಯನ್ ಯಾರಾದ್ರು ನಂಬರ್ 1 ಸಿಕ್ಕಿಬಿಟ್ರೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅಲ್ಲಿ ಹೋದರೆ ಮೋಸ ಆಗಿಬಿಡುತ್ತೆ ಅಷ್ಟೇ. ಅದೇ ರೀತಿಯೇ ಫಿಲಾಸಫಿ ಏನದು, ಎಂಟೈರ್ ಇದು ನೋಡೋ ಹಾಗೆ ಎಂಟೈರ್ ನೋಡುತ್ತೆ ಫಿಲಾಸಫಿ. ಎಂಟೈರಿಟಿ ನೋಡೋದು ಫಿಲಾಸಫಿ. ಆದ್ದರಿಂದ ನಾವು ಕರೆಕ್ಟ್ ಆನ್ಸರ್ ಸಿಗುತ್ತೆ. ಬೇರೆಯವ್ರದ್ದೆಲ್ಲ ಪಾರ್ಷಿಯಲ್. ಅವ್ರು ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಹೇಳಿದ, ಕಿಡ್ನಿಯಿಂದ ಸತ್ತೋದ, ಕೊನೆಗೆ ಕಿಡ್ನಿಯಿಂದ ಹಾರ್ಟಿಂದ ಸತ್ತೋದ. ಬಟ್ ಜನರಲ್ ಫಿಸಿಷಿಯನ್ ಮಾಡಿ ಎಲ್ಲದನ್ನು ಕಂಡು ಹಿಡಿಯೋದ್ರಿಂದ ಅವನಿಗೇನಾಗುತ್ತೆ, ನಾವು ಹುಷಾರಾಗಿರೋಕ್ಕೆ ಭಾರಿ ಅನುಕೂಲ ಆಗುತ್ತೆ. ಸೊ ಫಿಲಾಸಫಿ ಎಂಬುದು ಇಟ್ ಆನ್ಸರ್ಸ್ ಆಲ್ ಪ್ರಾಬ್ಲಮ್ಸ್. ಅದಕ್ಕೆ ಹೇಳ್ತಾರೆ, ದೈವಮೇವ ಸಂಪತ್ತಿಂ ದೇವಾಹ ಅಭಿಗಚ್ಚಂತಿ ಆಸುರೇಮೇವ ಚ ಆಸುರಾಹ ನೇತರೋಭಿಭವ ಕದಾಚಿತ್. ಅಲ್ಲಿ ರಾವಣನ ಮಗ ಅಕ್ಷಕುಮಾರ, ಇಲ್ಲಿ ಲಕ್ಷಣ ದುರ್ಯೋಧನ ಮಗ. ಸೇಮ್ ಅದೇ ಕಂಟಿನ್ಯೂ ಆಯಿತು, ಗೊತ್ತಾಯ್ತಾ. ಅದೇ ರೀತಿಯಲ್ಲಿ ಅವನು ದುಶ್ಯಾಸನ, ಇಂದ್ರಜಿತ್ತು, ಇಲ್ಲಿ ದುಶ್ಯಾಸನ, ಅಲ್ಲಿ ರಾವಣನ ಮಗ, ಇಲ್ಲಿ ದುರ್ಯೋಧನ ತಮ್ಮ. ಅದೆಲ್ಲ ನೋಡ್ತಾ ಹೋಗಬೇಕು. ಕರ್ಣ ಇಲ್ಲಿ ಕೆಟ್ಟ ಪಕ್ಷಕ್ಕೆ ಬಂದ, ಆಮೇಲೆ ರಿಪೆಂಟ್ ಮಾಡ್ದ. ಅಲ್ಲಿ ದುರ್ಯೋಧನ ರಿಪೆಂಟ್ ಮಾಡಲಿಲ್ಲ, ದುಶ್ಯಾಸನ ರಿಪೆಂಟ್ ಮಾಡಲಿಲ್ಲ. ಯಾಕೆ, ಸ್ವಭಾವ. ಇವ್ರದ್ದು ಹಾಗಲ್ಲ, ಅನ್ಯಾಯ ಆಯಿತು, ಯಾವುದೋ ಇದರಿಂದ ಸಿಕ್ಕ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಕ್ಲಿಯರಾಗಿ ನಮಗೆ ಅರ್ಥ ಆಗುತ್ತೆ. ರಾಮಾಯಣ ಮಹಾಭಾರತ ಓದೋ ಉದ್ದೇಶ ಅದು. ಭಗವದ್ಗೀತಾ ಇದೇನದು ಥಿಯರಿ, ಅದೇನದು ಪ್ರಾಕ್ಟಿಕಲ್. ಕರೆಕ್ಟಾಗಿ ಹೊಂದುತ್ತೆ ಅಂತೇಳಿ. ಸ್ಕಾಂದೇ ಚ ಅಸುರೇಣೈವ ಸ್ವಭಾವೇನ ಚ ಕರ್ಮಣ ಇತಿ. ಸ್ವಭಾವೇನ ಚ ಕರ್ಮಣ ಅಂದರೆ ನೇಚರು ಹಾಗೆ ಕಂಟಿನ್ಯೂ ಆಗುತ್ತೆ. ಅವ್ರ ಕೆಲಸನೂ ಹಾಗೇನೆ ಮಾಡ್ತಾ ಇರ್ತಾರೆ. ಅವ್ರ ಕೆಲಸಗಳು ಕೂಡ ದೇವರಿಗೆ ವಿರುದ್ಧವಾದ ಕೆಲಸಗಳನ್ನೇ ಮಾಡ್ತಾರೆ. ಇದನ್ನು ಮಾಡೋದಿಲ್ಲ. ಅನುಕೂಲ ಇಲ್ಲ ಅಂಥೇಳಿ ಒಳ್ಳೆಯ ಕೆಲಸ ಬಿಡ್ತಾರಲ್ಲ, ಅನುಕೂಲ ಇಲ್ಲದವ್ರಿಗೆ ಕೆಟ್ಟ ಕೆಲಸ ಮಾಡ್ತಾರೆ. ಅದೇ ರೀತಿ ಅವ್ನು ಕೆಟ್ಟ ಒಳ್ಳೆಯ ಕೆಲಸ ಬಿಡ್ತಾರೆ. ಒಂದಕ್ಕೊಂದು ವಿರುದ್ಧ ಇದ್ದೇ ಇರುತ್ತೆ. ಅದು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅತ್ರ ವೀತಂ ಸರ್ವಂ ಕರ್ಮ ವಿಷ್ಣುಸ್ಮರಣ ಸಹಕೃತಮೇವ ಕರ್ತವ್ಯಂ. ಅದು ಮೇನ್ ಪಾಯಿಂಟ್ ಆಯಿತು. ಆಗ ಆ ವಿಷಯ ಮುಗಿದೋಯ್ತು ಅದು. ಯಾಕೆ ಎಲ್ಲರೂ ಯಾಕೆ ಮಾಡೋದಿಲ್ಲ ಅಂಬೋದಕ್ಕೆ ಉತ್ತರ ಸಿಕ್ತೀಗ. ಇನ್ನೊಂದು ಕ್ವಶನ್ ಇದೆ ಈಗ. ಏನು ಕ್ವಶನ್ ಅಂದರೆ, ಎಲ್ಲ ಮಾಡ್ತೀವಿ, ಸಂಧ್ಯಾನೆ ಮಾಡ್ತೀವಿ, ಓಕೆ, ಊಟ ಮಾಡ್ತೀವಿ, ಎಲ್ಲ ಸರಿಯೇ, ಮಧ್ಯೆ ಸ್ಮೃತ್ವ ವಿಷ್ಣು ಎಲ್ಲ ಮತ್ತೆ ಹೇಳ್ತೀವಿ, ಇದು ಮಾತ್ರ ಬಿಟ್ಬಿಡ್ತೀವಿ ಅಂತ ಕೇಳಿದರೆ ಅದು ಕೊಟೇಶನ್. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುತಿತ್ ಸರ್ವೇ ವಿಧಿ ನಿಷೇಧಾಶ್ಯೋ ಏತಯೋರೇವ ಕಿಂಕರಾಹ. ಸಬ್ಮಿಟ್ ಅಂದರೆ ಸಬ್ಮಿಟ್ ಆಲ್ ಪೇಜಸ್ ಅಂತ ಅರ್ಥ. 2 ಪೇಜ್ ತಗೊಂಡು 2 ಪೇಜ್ ಸಬ್ಮಿಟ್ ಮಾಡಿಬಿಟ್ರೆ ಅದು ವ್ಯಾಲ್ಯೂ ಕೂಡ ಮಾಡಲ್ಲ. ಯಾಕೆ, ಟ್ಯಾಂಪರಿಂಗ್ ದಿ ಆನ್ಸರ್ ಸ್ಕ್ರಿಪ್ಟ್ ಅಂತೇಳಿ ಅದು ಕೇಸ್ ಹಾಕ್ತಾರೆ. ಅದಕ್ಕೆ ದೇವರಿಗೆ ಏನು ಸಮರ್ಪಣೆ, ಎಲ್ಲದನ್ನೂ ಸಮರ್ಪಣೆ ಮಾಡಬೇಕು, ಎಲ್ಲ ಕಾಲಕ್ಕೂ ಸ್ಮರಣೆ ಮಾಡಬೇಕು. ಇದು ತುಂಬ ದೊಡ್ಡದು. ತುಂಬ ಜನಕ್ಕೆ ಒಮ್ಮೆ ಮಾಡಿದರೆ ಸಾಕಲ್ಲ ಅಂತ ಭಾವನೆ ಇರ್ತದೆ. ಒಮ್ಮೆ ಮಾಡಿದರೆ ಸಾಲದು. ಯಾವಾಗಿರಬೇಕು, ಕ್ಯಾಶಿಯರು ಪ್ರತಿ ಸರ್ತಿ ಕೊಟ್ಟು ತೊಗೊಂಡಾಗಲೂ ಎಂಟ್ರಿ ಮಾಡಬೇಕು. ಅವನು ಒಂದೊಂದು ಎಂಟ್ರಿ ಮಾಡಿದರೆ ಸಾಕಂತ ಕೇಳಿದರೆ ತಪ್ಪದು. ಒಂದು ಬಿಟ್ಟರು ಮಹಾಪರಾಧ. ಅಲ್ಲಿ ಪ್ರತಿಯೊಂದು ಹೇಗೆ ಅಕೌಂಟ್ ಮಾಡಬೇಕು, ಹಾಗೆ ಪ್ರತಿಯೊಂದು ಕರ್ಮನ ಏನು ಮಾಡಬೇಕು, ನಾವಾಗ ಸಬ್ಮಿಟ್ ಮಾಡಬೇಕು, ಅಕೌಂಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದು ಪುಣ್ಯನೋ ಪಾಪನೋ, ಕ್ರೆಡಿಟೋ ಡೆಬಿಟೋ ಸೇರಿಸ್ಬೇಕಲ್ಲ. ಅಲ್ಲಿಗೆ ನಾಳೆ ದಿವಸ ನಾಡಿದ್ದು ಕಟ್ಟಿ. ಅಲ್ಲ, ಮಹಾಭಾರತದಲ್ಲಿ ಬರುತ್ತದು, ಮದ್ದು ಪುರಾಣದಲ್ಲಿ ಬರುತ್ತೆ. ಆಚಾರ ಅಲ್ಲಿ ಕೋಟ್ ಮಾಡಿದ್ದಾರೆ ತಾತ್ಪರ್ಯದಲ್ಲಿ, ಮತ್ತು ಇಲ್ಲಿ 2 ಕಡೆ ಕೋಟ್ ಮಾಡಿದ್ದಾರೆ. ಯಾವ್ದು ಬಂತು ಅದನ್ನು ಹೇಳ್ತೀನಿ ನಾಡಿದ್ದು. ಹಾಂ, ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣಪತಿ ನೀಡಿತಃ ಗೋಚಮಹಂ ತೇನ
ಪ್ರಿಯತಾಂ ಕಮಲಾಲಯ